भूताम समाश्रिताः ये भूताभं संस्थिताः ये भूताग्निकर्तारस्तेरश्चन्द्रोश्च कपिलोकजगन्नकः रमणाधिपः धूमकेतुगणाध्यक्षः पालचन्द्रोगजाननः षोडशीनादपि विद्यारम्भे वाहे च प्रवेशे सङ्ग्रामे सर्वकार्येषु विद्यस्तश्रीकार अरुणोपसंयुक्ताः महालक्ष्मीं चिन्तये भूवराहस्वामिने नमः भूदेव्यासनाय नमः भूदेवी मूर्तये नमः महागणपतिवरुण भूदेव्याय नमः ज्ञानं समर्पयामि सिंहासनं कल्पयामि पादारविन्दयोः वाद्यं समर्पयामि हस्तारविन्दयोः अर्घ्यमर्घ्यं समर्पयामि मुखारविन्दयोः आचमनं समर्पयामि स्नानं समर्पयामि स्नानाङ्गम् आचमनं समर्पयामि वस्त्रोपवीताभरणव्याणीं समर्पयामि पुष्पमालां समर्पयामि पुष्पराजनाय नमः माधवाय नमः गोविन्दाय नमः विष्णवे नमः मधुसूदनाय नमः त्रिविक्रमाय नमः वामनाय नमः श्रीधराय नमः ऋषिकेशाय नमः गणपनाभाय नमः दामोदराय नमः संकर्षणाय नमः वासुदेवाय नमः प्रद्युम्नाय नमः अनिरुद्धाय नमः पुरुषोत्तमाय नमः अलोक्षदाय नमः नारसिंहाय नमः अच्युताय नमः जनार्दनाय नमः उपेन्द्राय नमः हरे नमः श्रीकृष्णाय नमः श्रीकृष्णब्रह्मणे नमो नमः भूवराहस्वामिने नमः ಕುಂಬಳಕಾಯಿ ಎತ್ಕೊಳ್ಳೋಷ್ಟಲ್ಲೇ ಅರ್ಧ ಬಂದ್ಬಿಟ್ಟ ಇನ್ನೊಬ್ಬ ಎತ್ಕೊಂಡ ಕೆಳಕ್ಕೂ ಹಾಕಕ್ಕಾಗಲಿಲ್ಲ ಓಂ ಎಲ್ಲ ನಿಂತ್ಕೊಳ್ಳಿ ಪ್ರಾರ್ಥನೆ ಮಾಡಿ ಪ್ರಗಸ್ತಿಗತೆ ಸರ್ವಮಾಪಿ ಪ್ರಮುಖತೆ ಸರ್ವಭೂತೆ ಶ್ರೀರಾಜೋ ಭವತಿ ತೋ ಭೂತ ಪ್ರೇತ ವಿಷಾಜಪತ ಬ್ರಹ್ಮರಾಕ್ಷಸೇ ಕ್ಷಮದೂತ ಸಾಕಿನಿ ಢಾಕಿನಿ ಸರ್ಪಶ್ಪಾವತಸ್ಕೃತಿರಾಜ್ಯಪದ್ರಮೋಘಾತಾಃ ಸರ್ವೇ ಜ್ವಲಂತಂ ಪಶ್ಯಂತು ಯಜಮಾನೀನಾಂ ರಕ್ಷಂತು ಯಜಮಾನಸ್ಯ ಕುಟುಂಬಂ ಸಂರಕ್ಷಂತು ಕ್ಷೇತ್ರಂ ರಕ್ಷಂತು ಸಮಸ್ತಭೂತೇಭ್ಯಃ ಸ್ವಾಹಾ ದೂರ ಕೆಳಗಡೆ ಮಣ್ಣು ಮೇಲೆ ಕರ್ಪೂರ ಹಾಕಬೇಕು ಇನ್ನೊಂದು ಸತಿ ಹಾಕ್ಬಿಡಿ ಫಸ್ಟ್ ಟೈಮ್ ಸೂರ್ಯನ ಕಿರಣಮೂ ನಿಮ್ಮಿಂದ ಕೊಡ್ತಾ ಉಂಡೇನೆ ಓಂ ಇದು ಕೊಟ್ಟು ತಾಂಬೂಲ ಕೊಡ್ತಾರೆ ಹೋಗಿ ಯಾರು ಕಾಂಟ್ರಾಕ್ಟರ್ ಯಾರು ಪತ್ರಾಬ್ಜೆ ಭಾಗ್ಯಲಕ್ಷ್ಮೀ ಕರತಲ ಕಮಲೆ ಸರ್ವದಾ ದಾನಲಕ್ಷ್ಮೀ ಯೋರ್ದಂಡೆ ವೀರಲಕ್ಷ್ಮೀ ಉದಯ ಸರಸಿಜೆ ಭೂತ ಕಾರುಣೇರ್ವತ್ಯಸ್ವಮಾಜಶ್ಚಮಾರೋಗ್ಯ ಮಾವೀದಾಕ್ಷೋಭಾಮಾನಂ ಹೇಜತೆ काम्यात्मप्रसिद्धिरस्तु उत्तरोत्तराभिवृद्धिरस्तु दीर्घासुमङ्गले भव उन्नत अधिकारप्राप्तिरस्तु उत्तरोत्तराभिवृद्धिरस्तु दीर्घासुमङ्गले भव उत्तरोत्तराभिवृद्धिरस्तु महालक्ष्मी महेश्वरी श्रीशारदा भुवनेश्वरी धनं सुखं सौभाग्यं पुत्रान् दधातु ಎತ್ಕೊಂಡು ಏಂಡ ಇವ್ರಿಗೂ ನಾವು ಹಾಕಿ ರಾಜಶೇಖರ್ ಹಾಕಿ ನೀವಲ್ಲ ಅದು ಪ್ರೆಸಿಡೆಂಟ್ ಬ್ರಿಡ್ಜು ಆ ಕಡೆಯಿಂದ ಕೆಲಸ ಆಗ್ತಾ ಬರುತ್ತೆ ಇಲ್ಲಿಂದ 5 crores ಒಂದು 2-3 ಮಂತ್ಸಲ್ಲಿ KGF ಅಲ್ಲಿ 33 ಆಕ್ಸಿಡೆಂಟ್ಸಲ್ಲಿ ಡೆತ್ ಆಗಿರೋದ್ರಿಂದ ಬರೀ 3 ಮಂತ್ಸಲ್ಲಿ ಆಗಿರೋದ್ರಿಂದ ಪೊಲೀಸಲ್ಲಿ ಅದು ರಿಪೋರ್ಟ್ ಇರೋದ್ರಿಂದ ನಾವು ಈ ಸ್ಟ್ಯಾಂಡ್ನ ತೊಗೊಂಡಿರುವಂಥದ್ದು ನಮಗೆ ಆ ಸ್ಪೀಡಾಗಿ ಬರೋವಂಥ 2 ವೀಲರ್ಸ್ ಆಕ್ಸಿಡೆಂಟ್ ನಮ್ಮ ಮನಸ್ಸಿಗೆ ನೋವಾಗಿ ಈ ಕೆಲಸನ ನಾವು ಸ್ಪೀಡಪ್ ಮಾಡಿದ್ವಿ ಕಾಂಟ್ರಾಕ್ಟರ್ನೂ ನಾವು ಕನ್ವಿನ್ಸ್ ಮಾಡಿದ್ವಿ ಟೆಂಡರ್ ಪ್ರೋಸೆಸ್ನೆಲ್ಲ ಇಮಿಡಿಯೇಟಾಗಿ ಮಾಡಿ ಇದನ್ನು ನಾವು ಮಾಡಿರೋದು ಇದು 12.5 crores ರೋಡ್ ಇದು ರೋಡ್ ವೈಡನ್ ಇಷ್ಟು ದಿನ ಡಬಲ್ ರೋಡ್ ಇತ್ತು ಇದು 4 ಲೈನ್ಸ್ ಆಗುತ್ತೆ 4 ಲೈನ್ಸ್ ಯಾಕೆ ಮಾಡಿದ್ದೀವಿ ಅಂದರೆ ಇಲ್ಲಿ ನೈಟಲ್ಲಿ ಹೋಗುವಾಗ ಲೈಟ್ಸ್ ಇರಲಿಲ್ಲ ರೋಡು ಮೀಡಿಯನ್ ಇರಲಿಲ್ಲ ಮೀಡಿಯನ್ನು ಲೈಟ್ಸು ಕತ್ಲು ಇದ್ದಿದ್ದರಿಂದ 2 ವೀಲರ್ ಯಾವಾಗಲೂ ಸ್ಪೀಡಾಗಿ ಓಡಾಡ್ತಾ ಇದ್ದಾಗ ಅಲ್ಲಿ 1-2 ಜಾಗದಲ್ಲಿ ಕರ್ವ್ ಇದೆ ನಾವು ಇವತ್ತು ಏನದು ಬ್ರಿಡ್ಜ್ ಪ್ರಪೋಸ್ ಮಾಡಿದ್ದೀವಿ ಆ ಕರ್ವ್ ಇದೆ 2 ರೀಸನ್ಸಿಂದನೂ ಆಕ್ಸಿಡೆಂಟ್ಸ್ ಜಾಸ್ತಿ ಆಗ್ತಾಯಿತ್ತು ಸಂಜೆ ಟೈಮಲ್ಲಿ ಆಗ್ತಾಯಿತ್ತು ನೈಟ್ ಆಕ್ಸಿಡೆಂಟ್ಸ್ ಆದರೆ ನೋಡ್ಕೊಳ್ಳೋ ಕೂಡ ಆಗ್ತಾ ಇರಲಿಲ್ಲ
ಆ ಜಾಗ ಅಂಥದ್ದು. ಆ ದಾರಿಯಲ್ಲಿ ಹೋಗ್ತಾ 2-3 ಕಡೆ ಬೆರಿಯಲ್ ಗ್ರೌಂಡು ಇದೆ, ಐದರ್ ರೈಟ್ ಸೈಡ್ ಲೆಫ್ಟ್ ಸೈಡು ಇರೋದ್ರಿಂದ ತಪ್ಪಾಗೋ ಅಥವಾ ಸ್ಪೀಡಾಗಿ ಹೋಗ್ತಾ ಇದ್ದಿದ್ರಿಂದನೂ ಆಕ್ಸಿಡೆಂಟ್ಸು ಆಗಿದೆ, ಡೆತ್ತು ಆಗಿದೆ. ಅಂದರೆ 60 ಡೇಸಲ್ಲಿ 90 ಡೇಸಲ್ಲಿ ಕಡಿಮೆ ಟೈಮಲ್ಲಿ ಅಷ್ಟು ಆಕ್ಸಿಡೆಂಟ್ಸು ಡೆತ್ ಆದಮೇಲೆ ಇದೊಂದು ಇನಿಷಿಯೇಟಿವ್ ತೊಗೊಂಡಿದ್ದೀವಿ. KGF ಜನತೆಗೋಸ್ಕರ, ಸುರಕ್ಷತೆಗೋಸ್ಕರ. ಮತ್ತು ವೆಹಿಕಲ್ಸ್ ಇದೆ ಅಂತ ಸ್ಪೀಡಾಗಿ ಓಡಿಸೋದಲ್ಲ, ನಿಮ್ಮ ಪ್ರಾಣನ ಕಾಪಾಡ್ಕೊಳ್ಳೋ ಅಂಥ ಜವಾಬ್ದಾರಿ ನಿಮ್ಮದಾಗಿರುತ್ತೆ. ನೀವು ನಿಮ್ಮ ಕುಟುಂಬದವ್ರಿಗೆ ಎಷ್ಟು ಇಂಪಾರ್ಟೆನ್ಸ್ ಇದೆ ನಿಮ್ಮ ಬಗ್ಗೆ ಅನ್ನೋದು ಅರ್ಥ ಮಾಡ್ಕೋಬೇಕಾಗತ್ತೆ. ಕುಟುಂಬಕ್ಕೆ ನೀವು ಎಷ್ಟು ಆಧಾರ ಆಗಿರ್ತಾರೆ ಅಥವಾ ಕುಟುಂಬ ನಿಮ್ಮ ಬಗ್ಗೆ ಎಷ್ಟು ಆಧಾರವಾಗಿರ್ತಾರೆ ಅನ್ನೋವಂಥದ್ದನ್ನು ಅರ್ಥ ಮಾಡಿಕೊಂಡು ಡ್ರೈವಿಂಗ್ ಮಾಡದೇ ಇರೋದು ಒಂದೊಂದು ಸತಿ ಆಕ್ಸಿಡೆಂಟ್ಸ್ಗೆ ಕಾರಣ ಆಗ್ತಾ ಇದೆ. ಕಾರಣ ಏನೇ ಆಗಿರಲಿ, KGF ವ್ಯಾಪ್ತಿಯಲ್ಲಿ ಕೃಷ್ಣಾವರಂ ತಿರುವಲ್ಲಿ ಆಕ್ಸಿಡೆಂಟ್ಸ್ ಆಗಿರೋವಂಥದ್ದು PWDಗೆ ರಿಪೋರ್ಟ್ ಆಗಿದೆ. ಲೋಕಲ್ ಪೊಲೀಸ್ ಸ್ಟೇಷನ್ಸಲ್ಲಿ ಆ ಮಾಹಿತಿ ಇರೋದ್ರಿಂದ 2 ವೀಲರ್ ಆಕ್ಸಿಡೆಂಟ್ಸ್ ಜಾಸ್ತಿ. ಒಂದು ಕಾರ್ ಆಕ್ಸಿಡೆಂಟ್ಸ್ ಆದಾಗೂ ಪ್ರಾಣ ಹೋಗಿದೆ. ಕ್ರೈನ್ ಕೂಡ ಆಕ್ಸಿಡೆಂಟ್ ಆಗಿ ಪ್ರಾಬ್ಲಮ್ ಆಗಿದೆ. ಆ ಕರುನ ಯಾವ ಸ್ಪಾಟ್ ಪದೇ ಆಕ್ಸಿಡೆಂಟ್ ಆಗಿ ಇಷ್ಟೆಲ್ಲ ಡೆತ್ಗೆ ಕಾರಣ ಆಗಿತ್ತು. ಕಾರ್ ಆಕ್ಸಿಡೆಂಟ್ ಇರ್ಬೋದು, 2 ವೀಲರ್ ಆಕ್ಸಿಡೆಂಟ್ ಇರ್ಬೋದು. ಮನಸ್ಸಿಗೆ ಭಾಳ ಕಷ್ಟ ಆಗಿ ನಾವು ಇದನ್ನು ವೈಡನ್ ಮಾಡ್ತಾ ಇದ್ದೀವಿ. ಈಗ ಡಬಲ್ ಲೈನ್ಸ್ ಇತ್ತು, ಇದಾದಮೇಲೆ 2 ಮಂತ್ಸಲ್ಲಿ 2 ತಿಂಗಳಲ್ಲಿ 4 ಲೈನ್ಸ್ ಮಾಡಿಕೊಡ್ತೀವಿ ಅಂದಿದ್ದಾರೆ. ಡ್ರೈನು, ಅದಾದಮೇಲೆ ಮೀಡಿಯನ್ನು, ಶೋಲ್ಡರು, ಲೈಟ್ಸು, ಸೇಫ್ಟಿಗೋಸ್ಕರ ಲೈಟ್ಸ್ ಮಾಡ್ತಾ ಇದ್ದೀವಿ. ಪದೇ KGFಲ್ಲಿ ಲೈಟ್ಸ್ ಆಗಿದೆ ಅಂತ ಹೇಳ್ತಾರೆ. 9 ಕಿಲೋಮೀಟರ್ಸ್ನ 2,50,00,000ದಲ್ಲಿ ನಾವು ಲೈಟ್ಸ್ ಮಾಡಿದ್ದೀವಿ. ಎಷ್ಟೊಂದು ರೋಡ್ಗೆ ದುಡ್ಡು ಖರ್ಚಾಗುತ್ತೆ, ಅದನ್ನು ಲೆಕ್ಕ ಕೇಳಲ್ಲ. ಎಲ್ಲೋ ಒಂದು ಹತ್ರ ನಾನು ಸುರಕ್ಷತೆಗೋಸ್ಕರ, ವಯಸ್ಸಾಗಿರೋರು, ಸೀನಿಯರ್ ಸಿಟಿಸನ್ಸು, ಡೈಲಿ ಟ್ರಾವೆಲರ್ಸ್ಗೋಸ್ಕರ ನಾವು ಲೈಟ್ ಸೇಫ್ಟಿ ಮೆಜರ್ಸ್ಗೋಸ್ಕರ KGF ಬೆಳಕು ಇರಬೇಕು ಅನ್ನೋವಂಥ ಕನಸನಿಂದ ಮಾಡಿದಾಗ ಪದೇ ಜನ ಪ್ರಶ್ನೆ ಮಾಡ್ತಾ ಇರ್ತಾರೆ. ಆದರೆ ಕನಸನ್ನು ಅರ್ಥ ಮಾಡ್ಕೊಳ್ಳಿ. KGFಲ್ಲಿ ಸುರಕ್ಷತೆ ಇದೆಯಾ? 11 ಗಂಟೆ ಆದಮೇಲೆ ಬಸ್ ಇಳಿತಾರೆ, ಟ್ರೈನ್ ಇಳಿತಾರೆ, ಅವ್ರಿಗೆ ಏನು ಸುರಕ್ಷತೆ ಕೊಟ್ಟಿದ್ದೀವಿ ಅಂದಾಗ 9 ಕಿಲೋಮೀಟರ್ಸ್ ನಾವು KGFಲ್ಲಿ ನೀವು ನೋಡಿ, ಆಲ್ಮೋಸ್ಟ್ ನಾನು 9 ಕಿಲೋಮೀಟರ್ಸ್ ನಾವು ಲೈಟ್ಸ್ನ ಕವರ್ ಮಾಡಿದ್ದೀವಿ. ಇಲ್ಲೂ ಕೂಡ ಇವಾಗ ಸ್ಕೂಲ್ ಆಫ್ ಮೈನ್ಸ್ವರೆಗೂ ಕೂಡ ಲೈಟ್ಸ್ ಇರುತ್ತೆ, ಕೃಷ್ಣಾವರಮಿಂದ ಹಿಡಿದು ಮೀಡಿಯನ್ ಬರುತ್ತೆ. ಇಷ್ಟೆಲ್ಲನೂ ಕೆಲಸ ನಮ್ಮ ಟೈಮ್ ಲಿಮಿಟಲ್ಲಿ ಮಾಡಬೇಕು ಅಂತ ಹಬ್ಬದ ಆದಮೇಲೆ ಮಾಡ್ತೀನಿ ಅಂದರು. ನಮ್ಮ ಇದು ಎಕ್ಸಿಕ್ಯೂಟಿವ್ ಇಂಜಿನಿಯರು, AW ಅವರು ಮತ್ತು 2 ಕಾಂಟ್ರಾಕ್ಟರ್ಸ್ ಇದ್ದಾರೆ. ಈ ಕೆಲಸ ಮಾಡೋದಕ್ಕೆ ಒಬ್ಬರಿಗೆ ಆಗಿಲ್ಲ, ಈ ಪ್ಯಾಕೇಜು ಇಬ್ಬರಿಗಾಗಿದೆ. ಇಬ್ಬರ ಹತ್ರನೂ ಕೆಲಸ ತೊಗೊಳ್ಳೋ ಅಂತ ಇದ್ದಾರೆ. ಇವರು ಭಾಳ ವರ್ಷಗಳಿಂದ KGFಲ್ಲಿ ಕೆಲಸ ಮಾಡಿಕೊಂಡೇ ಬಂದಿದ್ದಾರೆ. BMC ಅವರು ನೀರು ಮುಂದೆ ಇವ್ರನ್ನ ಹಬ್ಬ ಆಗೋವರೆಗೂ ಬರಲ್ಲ ಅಂತ ಇದ್ರು. ಆದರೂ ಅವ್ರನ್ನ ಕನ್ವಿನ್ಸ್ ಮಾಡಿಕೊಂಡು ನಮಗೆ ಇಲ್ಲಿ KGF ಜನತೆಗೆ ನಾವು ಸುರಕ್ಷತೆ ಬಗ್ಗೆ ಜಾಸ್ತಿ ಕನ್ಸರ್ನ್ ಇರೋದ್ರಿಂದ ಅವ್ರನ್ನ ನಾವು ಕನ್ವಿನ್ಸ್ ಮಾಡಿಕೊಂಡು ಕೆಲಸ ಮಾಡಲೇಬೇಕು ಮುಂಚೆನೇ ಅಂತ ಅನ್ನೋದಕ್ಕೆ ಒಪ್ಕೊಂಡಿವತ್ತು ಭೂಮಿ ಪೂಜೆ ಮಾಡಲಿಕ್ಕೆ ಬಂದಿದ್ದಾರೆ. ಇದೆಲ್ಲನೂ ಏನಕ್ಕೆ ರೋಡ್ಸ್ ವೈಡನ್ ಆಗ್ತಿದೆ, ಏನಕ್ಕೆ ನಾವು ಸುರಕ್ಷತೆ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸ್ತಾ ಇದ್ದೀವಿ ಅಂತ ಜನ ಅರ್ಥ ಮಾಡ್ಕೊಬೇಕು. ಪ್ರಶ್ನೆ ಮಾಡೋರಿಗೆ ನಾನು ಏನಕ್ಕೂ ಉತ್ತರ ಕೊಡಲ್ಲ. RTI ಇದೆ, ನಮ್ಮ ಕಾರ್ಯಕರ್ತರು RTI ಆಗ್ತಾರೋ, ಬೇರೆಯವ್ರು ಆಗ್ತಾರೋ, ಒಳ್ಳೆ ಉದ್ದೇಶದಿಂದ ಆಗ್ತಾರೋ, ದುರುದ್ದೇಶದಿಂದ ಆಗ್ತಾರೋ, ಅದಕ್ಕೆ ನಾನು ಉತ್ತರ ಕೊಡಲ್ಲ. ನನ್ನ ಕೆಲಸನೇ ಉತ್ತರ ಕೊಡುತ್ತೆ. ಏನು ಬೇಕಾದರೂ ಮಾಡಲಿ, ನನ್ನನ್ನು ಜನ ಆಯ್ಕೆ ಮಾಡಿದ್ದಾರೆ, ಅವರಿಗೆ ನಾನು ಕೆಲಸದ ರೂಪದಲ್ಲಿ ಅವರಿಗೆ ಕೃತಜ್ಞತೆಯನ್ನು ತೋರಿಸ್ತೀನಿ. ಅಷ್ಟೇ ನನಗೆ ಹೇಳಕ್ಕೆ ಬರೋದು, ಬೇರೆ ಇನ್ನೇನು ನಾನು ಮಾತಾಡೋದು. ಯಾವ ಯೋಜನೆ ಅಡಿ ಇದು ನಮಗೆ CM ಸ್ಪೆಷಲ್ ಗ್ರ್ಯಾಂಟಲ್ಲಿ ನಮಗೆ ರೋಡ್ಸ್ಗೆ ಕೆಲವೊಂದು ನಾನು PWD ರೋಡ್ಸ್ಗೆ ಇಟ್ಟಿದ್ವಲ್ಲ, ಅದು ಇನ್ನೂ ಒಂದು ನಮಗೆ ಒಂದು ಸ್ಪೆಷಲ್ ಗ್ರ್ಯಾಂಟ್ ಇದು SSDPನೂ ಬಂದಿದೆ. ಅದು ಬ್ರಿಡ್ಜಿಗೆ ಇದನ್ನು ತೊಗೊಂಡಿದ್ದೀವಿ. 7.5 ಕೋಟಿ ಒಂದು ಪ್ಯಾಕೇಜು, 5 crores ಇನ್ನೊಂದು SHDP ಇಲ್ಲಿ ಕವರ್ ಮಾಡಿದ್ದೀವಿ. 2.3 ಕಿಲೋಮೀಟರ್ಸಲ್ಲಿ ಯಾವ ಸ್ಟ್ರೆಚ್ ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ ಬ್ರಿಡ್ಜ್ ತೊಗೊಂಡಿದ್ದಕ್ಕೆ, ಅದನ್ನು SHDPಯಲ್ಲಿ ಈ ಸ್ಟ್ರೆಚ್ ತೊಗೊಂಡಿದ್ದೀವಿ. ಹೌದು, ಕರು ಏನಿತ್ತು, ಯಾವೊಂದು ಪ್ಲೇಸಲ್ಲಿ ಪದೇ ಕ್ರೈನು, ಇದು ಕಾರು, 4 ವೀಲರ್ 2 ವೀಲರ್ ಎಲ್ಲ ಆಕ್ಸಿಡೆಂಟ್ಸ್ ಆಯಿತು. ಅದನ್ನು ನಾವು ಮೇಯ್ನಾಗಿ ಅದನ್ನು ಕನ್ಸರ್ನ್ ಇಟ್ಕೊಂಡೇ ಮಾಡ್ತಾ ಇರೋದು. ಈ ರೋಡ್ ಸ್ಟ್ರೈಟ್ ಯಾಕೆ ಮಾಡಿರೋದು ಅಂತಂದರೆ ಕತ್ಲಲ್ಲಿ ಅವರಿಗೆ ಕಾಣ್ತಾ ಇರಲಿಲ್ಲ. ಹಾಗೆ ಸ್ಪೀಡಾಗಿ ಇರೋ ಸ್ಪೀಡಲ್ಲಿ ಅವರು ತುಂಬ ಸತಿ ಆಕ್ಸಿಡೆಂಟ್ಸ್ ಆಗಿರೋದನ್ನು ಮನಗಂಡು ಎಲ್ಲ ಕರ್ವ್ ಇರೋ ರೋಡ್ಸ್ನ ಸ್ಟ್ರೈಟ್ ಮಾಡ್ತೀವಿ. ಅಲ್ಲಿಂದನೂ ಇಲ್ಲಿಗೆ ಸ್ಟ್ರೈಟ್ ರೋಡೇ ಇರುತ್ತೆ. ಎಕ್ಸ್ಪ್ರೆಸ್ ವೇಯಲ್ಲಿ ಹೈ ಡೆನ್ಸಿಟಿ ಕ್ಯಾಮ್ರಾ ಹಾಕಿದ್ದಾರೆ. ಎಷ್ಟು ಸ್ಪೀಡ್ ಹೋಗುತ್ತೆ ಅಂತ ಆಟೋಮೆಟಿಕ್ ಆಗಿ ರೀಡಿಂಗ್ ಬರುತ್ತೆ. ಇಲ್ಲಿ ಯಾಕೆ ಆಗಬಾರ್ದು ಅಂದ್ಬಿಟ್ಟು ಈ ಸ್ಪಾಟ್ ಈಗ ರೋಡ್ ನವೀಕರಣ ಮಾಡಿ ರೋಡ್ ಸೃಷ್ಟಿ ಮಾಡಿದ್ಮೇಲೆ ಆ ಕ್ಯಾಮ್ರಾ ಆಕ್ಸಿಡೆಂಟ್ ಆಗ್ತಾ ಇರೋದು ಕರು ಇರೋದ್ರಿಂದ ಆಗ್ತಾ ಇದೆ. ಪದೇ ಎಲ್ಲಿ ರೆಕಾರ್ಡ್ ನೋಡಿದ್ರೆ ಫುಲ್ಲು ಆ ಕರು ಹತ್ರನೇ
ತುಂಬ ಡೇಂಜರಸ್ ಆಗಿರೋದ್ರಿಂದ ಕರು ಅದನ್ನೇ ಆ ಕರುನ ಸ್ಟ್ರೈಟ್ ಮಾಡ್ತಾ ಇದೀವಿ. ಮತ್ತು ಆ 2.3 ಕಿಲೋಮೀಟರ್ 3-4 ಕರು ಚಿಕ್ಕ ಪುಟ್ಟ ಕರು ಕೂಡ ಬರ್ತದೆ, ಅದನ್ನು ಸ್ಟ್ರೈಟ್ ಮಾಡ್ತೀವಿ. 4 ಲೇನ್ ಮಾಡಿದಾಗ ಆಕ್ಸಿಡೆಂಟ್ ಆಗುತ್ತೆ. ರೋಡ್ ಹೈಟ್ ಮಾಡ್ತಾ ಇದ್ರೆ ಯಾವುದು ಅಲ್ಲಿ ಹೈಟ್ ಮಾಡ್ತೀವಿ. ಹೌದೌದು, ಹೈಟ್ ಮಾಡ್ತೀವಿ. ಆಲ್ಮೋಸ್ಟ್ ಆ ಕಡೆಯಿಂದ ಕೆಲಸ ಆಲ್ರೆಡಿ ಸ್ಟಾರ್ಟ್ ಆಗಿರೋದು ನೀವು ನೋಡ್ತಾನೆ ಇದ್ದೀರಾ. ಆ ಕಡೆ ಅದು ಅದನ್ನ ಇನಿಷಿಯೇಟಿವ್ ತಗೊಂಡಿರೋದು ನೀವು ನೋಡ್ತಾ 4 ಮೀಟರ್ ಹೈಟ್ ಬರುತ್ತೆ ಅಲ್ಲಿ. ಕಾಲಮಿತಿ ಏನಿದೆ? ಬೇಗನೆ ಮಾಡ್ಲಿ ಅಂತ ಈಗ ಹೇಳ್ತೀವಿ. ನಮಗೆ ಗೈಡ್ಲೈನ್ಸ್ ಪ್ರಕಾರ ನಾವು 6 ಮಂತ್ಸ್ ಕೊಡ್ತೀವಿ, ಮೇಡಮ್ 3 ಮಂತ್ಸಲ್ಲಿ ಮುಗಿಸ್ಕೊಡಿ ಅಂತ ಹೇಳ್ತೀವಿ. ಮೇಡಮ್ ಅವ್ರು ಏನು ಗೈಡ್ಲೈನ್ಸ್ ಕೊಡ್ತಾರೋ, ಮೇಡಮ್ ಅವರು ಅನುದಾನ ತರ್ತಾ ಇದ್ರು ಗೌರ್ಮೆಂಟ್ ಕಡೆಯಿಂದ ಮಾಡೋಕ್ಕೆ ನಮ್ಗೆ ಕೊಡಿಸಿದ್ರು. ಇವತ್ತು ಪೂಜೆ ಹಬ್ಬ ಮೇಗ ಮಾಡಬೇಕಂತ ನಮ್ಗೆ ಟೆನ್ಷನ್ ಇದೆ. ಮೇಡಮ್ ಇಲ್ಲ, ನಮ್ಗೆ ಅರ್ಜೆಂಟ್ ಇದೆ, ನಮಗೆ 3 ತಿಂಗಳ ಒಳಗಡೆ ನಾವು ಮಾಡಿಸ್ಕೊಡ್ತೀವಿ. ಕೆಲಸ 3 ತಿಂಗಳ ಒಳಗಡೆ ಮುಗಿಸಿ ಮೇಡಮ್ ನಮ್ಮ ಕಾಮಗಾರಿ ಸಂಪೂರ್ಣವಾಗಿ ಅವರಿಗೆ ಕೊಡಿ.